ಎನ್ನುತ್ತಲಾಗಿನ ಮದುವೆ 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 ಎನಗೆ ಎನ್ನುತ್ತಲಾಗಿನ ಮದುವೆ ಮದುವೆ ಭಯ್ಯ ಸಲಾಮ ಮುಲಮ ಇವತ್ತು ಅಯ್ಯೋ ನಿಮ್ ಜಕ್ಕೀರ್ ಸಾಹೇಬ್ರ ಮಗಳು ನಾನು. ನಮಗೆ ಜಕ್ಕೀರ್ ಸಾಹೇಬ್ರ ಜಕ್ಕೀರ್ ಸಾಹೇಬ್ರ ಗೊತ್ತಿಲ್ವಾ? ಓ ಅವರು ಅವ್ರ ಮಗಳು ಸಾಹೇಬ್ರ ಮಗಳ ಜಮೀಲ ಜಮೀಲ. ಹೋಯ್ ಅದೆಲ್ಲ ಇವತ್ತು ನನಗೆ ಮದ್ವೆ ಅಲ್ಲ. ಹೌದೇನೆ? ಹೌದಪ್ಪ. ಹೊರಟದಂತ ಅರಮನೆಯಲ್ಲಿ. ಯಾವ ಮನೆಗೆ? ಅರಮನೆಯಲ್ಲಿ ಮದುವೆ. ಹೌದು ಹೌದಾ? ಹೌದು. ಅರಮನೆ ನಿಮ್ಮ ಮದುವೆ? ಯಾರು ಮಹಾರಾಜರು ಮಾಡ್ತದ? ಅಲ್ಲ, ವೈಭವ. ವೈಭವ ನನ್ನ ಗಂಡ. ಮಹಾರಾಜರು? ಹೌದು. ವೈಭವ ಮಹಾರಾಜನಿಗೆ ಮನ್ನಿಟ್ಲಾಗಿದ್ದಲ್ಲ ಅವರು. ಹೌದು ಮನ್ನಿಟ್ಲ. ಹೌದು. ಅವ್ರ ಮದುವೆ ನನ್ನ ಪ್ರಿಯತಮ್ಮ ಅವರು. ನೀ ಅವರ ಒಳಕಯ್ಯ? ಒಳಕೈ ಅಲ್ಲ, ಈಗ ಮದುವೆ ಮದುವೆ ಹೋಗಿ. ಮದುವೆ? ಹೌದಪ್ಪ. ಇಲ್ಲ, ಈಗ ನಾನು ಹೋಗೋದಲ್ಲಿ ಈಗ ಯಾಕೆ ಇಷ್ಟು ಈಗ 20 ಜನ ಇಲ್ಲಿ ನನ್ಗೆ ಗೊತ್ತಾಯ್ತು. ನೀವು ಬಂದಿಲ್ಲ ಈಗ. ನೀವು ವೈಭವ ನೋಡ್ತೀನಿ. ಅವ್ರು ಮತ್ತೆ ಜಾತಿ ಗುಣ ಹೇಳಿ ನೋಡಿ. ದೇವ್ರು ಒಳ್ಳೇದ್ ಮಾಡ್ತಾನೆ, ಬೆಂಕಿ ಕೊಡಿ, ನನ್ನ ಪತಿ ನಿಮಗಿದ್ದಾನೆ ಅಂತ ಹೇಳುದು. ಬೇರೆ ಜಾತಿ ಬಂದು ಅಲ್ಲಿ ಆಡುದು ಹೋಯ್ ನಿನ್ಗೆ ನನ್ನ ಬೇಡವರಾಗಿ ಆಗ್ತದ? ಯಾವ್ದೇನು? ಅಯ್ಯೋ ನಾನು ನಿಮ್ ಜಮೀನ್ ನನಗೆ ಗೊತ್ತಿಲ್ಲ. ಸುಮ್ಮನೆ ಜಮೀನೇನು ಅಂತದ್ದು ಬೇಕಷ್ಟು ಉಂಟು. ಅಯ್ಯೋ ನಾನ್ ಜಮೀನ ಜಕ್ಕಿ ಸಾಹೇಬ್ರ ಮಗಳು. ಯಾವ ಜಕ್ಕಿ ನನಗೆ ಯಾವ ಹೋಗ್ತಾ ಗೊತ್ತಿಲ್ಲ. ನನಗೆ ಯಾರು ನನಗೆ ಹಿಂದೂಗಳ ಪರಿಚಯ ಮಾತ್ರ ಬಿಟ್ಟು ಮತ್ತೆ ಹುಡುಗರು ಯಾರು ಕೊಡ್ತೀನಿ ನನಗೆ. ನಾನು ಮತ್ತೆ ಅವತ್ತು ನಮ್ಮನೆಗೆ ಕಳ್ಬೇಕು ಬಂದಾಗ ಬಂದ್ರಿ ಅಲ್ಲ, ಮತ್ತೆ ನಾನೊಬ್ಳೆ ಮನೇಲಿದ್ದಾಗ. ಯಾರು ನಾನಾ? ನಾನು ಇಲ್ಲಿ ಬಿಟ್ಟು ಮತ್ತೆಲ್ಲ ಹೋದವನೇ ಎಲ್ಲ ಗುರುಕುಲ ಬಿಟ್ಟು ಮನೆ ಬಿಟ್ಟು ಗುರುಕುಲ, ಬೇರೆ ಮನೆ ನನ್ಗೆ ಗೊತ್ತೇ ಇಲ್ಲ. ನಿನಗೆ ಯಾರೋ ಬೇರೆ ಜನ ಏನು ಮತ್ತೊಬ್ರು ಯಾರು ನೋಡಿದ್ರ? ಸ್ವಲ್ಪ ಸುಮ್ಮನೆ ಇರ್ತೀರ ನೀವು? ಗೊತ್ತುಂಟು. ಮತ್ತೆ ನಾವು ನಿಮ್ಮ ಜಾತಿ ನೋಡಿ ಕಣ್ಣೆತ್ತು ನೋಡ್ಲ ನಾನು. ಹೌದಾ? ಮತ್ತೆ ಅವತ್ತು ಮದುವೆ ಆಗ್ತೀನಿ ನಾನು ಹೇಳಿ ಕೆಲಸ ಮಾಡೋದು ಯಾರ ಹತ್ರ? ನನ್ನ ಹತ್ರ. ಏನ್ ಸುಮ್ಮನಿರುದು? ಮಾನಸತ್ತವಳೆ, ಲಜ್ಜೆ ಬಿಟ್ಟವಳೆ. ಇವು ಅಲ್ಲ 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 ಅಂತಲ್ಲ, ಹೌದು ಅಂತ ಹೇಳಿದ್ ನಾನು. ಅಲ್ಲ ಅಲ್ಲ ಅಂತಲ್ಲ, ನೀನು ಮಾನ ಬಿಟ್ಟಿದ್ದೆ. ನೀನು ಬದಲಾದ್ರೆ ನಾನು ಯಾರು ನೀನು ಯಾರು? ನನಗೆ ನಿಮಗೆ ಹೊಂದಾಣಿಕೆ ಆಗ್ತದ? ನಾವು ತಿನ್ನೋದು ನಿಮಗಾಗುದಿಲ್ಲ, ನೀವು ತಿನ್ನೋದು ನನಗಾಗುದಿಲ್ಲ. ಮತ್ತೆ ನೀವು ಅವತ್ತು ಬಂದ್ಕೊಂಡು ಹೇಳಿದ್ರೆ ನಾವು ಯಾವ್ದನ್ನು ಪೂಜಿಸ್ತೀವೋ ಅದನ್ನು ತಿನ್ಸಾಯ್ತೀವಿ. ನೀವು ಅವತ್ತು ನಮ್ಮನ್ನ ಬಂದ್ಕೊಂಡು ಏನ್ ಹೇಳಿದ್ದು? ಏನು? ನನ್ನನ್ನು ಮದುವೆ ಆದ್ರೆ ನನ್ನ ನೋಡಿ ಉಳಿದವರಿಗೆಲ್ಲ ಆದರ್ಶ ಆಗ್ತದೆ, ನಮ್ಮಲ್ಲಿ ಜಾತಿ ಇದೆಲ್ಲ ಹೋಗ್ತದೆ. ನಾನು ಯಾರ ಮನೆಗೂ ಬರ್ಲಿಲ್ಲ, ನನಗೆ ನಿನ್ನ ಪರಿಚಯನೂ ಇಲ್ಲ. ಈಗ ಹೋಗ್ತೀವೋ ಜನರ ಕಳಿಸ್ತೀವಿ, ನೋಡ್ಬೇಕಾದ್ರೆ ಹೊರಗಡೆ. ಆರೇ ಎಂತದ್ದು? ನೀವು ನನ್ನ ಹತ್ರ ಎಲ್ಲ ಕೆಲಸ ಮಾಡಿಸ್ಕೊಂಡು ನಾನು ಹೇಳ್ಬೇಕು. ನಾನು ಎಂತ ಕೆಲಸ ಮಾಡಿಸ್ಲಿಲ್ಲ. ನೀವು ನನಗೆ ಗೊತ್ತುಂಟು. ನಾನು ಹೇಳ್ಬೇಕು ಹೇಳಿದ್ರೆ ನನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಏನೆಲ್ಲ ನನ್ನ ಹತ್ರ ತಿಳ್ಕೊಂಡದನ್ನ ತಿಳ್ಕೊಂಡು ಏನ್ ಕೆಲಸ ಮಾಡಿಸಿದ್ದೇನೆ, ಏನ್ ತಿಳ್ಕೊಂಡಿದ್ದೇನೆ? अच्छा अच्छा उस दिन आप मेरे घर पे आए था, आप बोला था मेरे को, क्या बोला? वो जाके ऐसे करके आओ, मैं तेरे को शादी करके आओ. शादी गड़के बंदे जाना नम्मने देवरी हाकुदने गणपति गड़के ಬೇಕು. अच्छा अच्छा ठीक है, मैं अभी जा रहा हूँ, सबको बताता हूँ. तुम्हारा सब मालूम है? सब पता है? तुम लोग क्या क्या किया है? तुम सब मालूम ಮಾಡ್ತಾರೆ, ನೀ तुम मत क्या किया मेरे को सब मालूम है. ಎಲ್ಲ ಮಾಲೂಮೇ. ಮತ್ತೊಂದು ನಿನ್ನ ಬಾಯಿಗೆ ಹಾಕ್ತೇನೆ. अच्छा ನೀವು ನನ್ನ ಹತ್ರ ಕೇಳ್ಕೊಂಡು ಏನೆಲ್ಲ ಮಾಡಿದ್ರಿ ನನಗೆ ಗೊತ್ತುಂಟು. ನಾನು ನಿನಗೆ ದೇವರನ್ನ ಏನು ಮಾಡಲಿಲ್ಲ, ನನಗೇನು ಮಾಡಲಿಲ್ಲ. ನಮ್ಮದೆಂತದಾಗಿದೆ? ನೀವು ಇಲ್ಲಿ ಮಹಾರಾಜ ಆಗ್ಲಿಕ್ಕೆ ನೀವು ಏನೆಲ್ಲ ಮಾಡಿದ್ದೀರಿ, ಯಾರೆಲ್ಲ ಹೊಂಡಕ್ಕೆ ದುಡಿದ್ರಿ ಅಂತ ನನಗೆ ಗೊತ್ತುಂಟು. ಏನು ಮಾಡಿದ್ದೇನೆ? ಹೌದಾ? ಅವತ್ತು ನನ್ನ ಹತ್ರ ರಾಜ್ಕುಮಾರಿ ಗುಟ್ಟು ತಿಳ್ಕೊಂಡು ಬಾ ಅಂತ ಹೇಳಿದ್ದು ನೀವು. ನಾನು ಬಂದು ಕೃಷ್ಣ ಬಿಂದು ಇದ್ದದ್ದು ಅದು ನಾನು ನಿಮ್ಗೆ ಹೇಳಿತ್ತು. ಆಗ ನೀವು ಏನ್ ಮಾಡಿದ್ರಿ? ಆದಿತ್ಯನಿಗೆ ಹೇಳಿದ್ರಿ. ಆಗ ಏನಾಯ್ತು? ಆದಿತ್ಯ ಅವನ ಹೆಂಡತಿಗೆ ಹೊಡೆದದ್ದು.
ನಿನ್ನ ಪರೀಕ್ಷೆ ಮಾಡಬೇಕಿತ್ತು. ಆ, ಪರೀಕ್ಷೆ ಪ್ರೀತಿ ಉಂಟೋ ಇಲ್ವೋ ಅಂತ ಪರೀಕ್ಷೆ ಅಷ್ಟೇ ಅಪ್ಪ. ಅಯ್ಯೋ ನಾನೇ ಮತ್ತೆ ನಿನ್ನನ್ನೆಲ್ಲ ಯಾರು ಬಿಡ್ತಾರೆ? ಮತ್ತೆ ನನಗೆ ಸಿಟ್ಟು ಬಂದದ್ದು. ನೀ ಸಿಟ್ಟು ಬಂದು ಚಂದ್ರೆ. ಅಯ್ಯೋ ನೀ ಸಿಟ್ಟು ಬಂದ್ರೆ ಅಂದ್ರೆ ಇಷ್ಟ ಆಗಿದೆ ನೋಡು. ಇನ್ನು ಸಿಟ್ಟು ಬಂದ್ರೆ ಎಷ್ಟು ಆಗಿದ್ದೇನೋ. ಇಷ್ಟೇ. ಆವಾಗ ನಿಮ್ಮನೇಲಿ ಮಾತಾಡುವಾಗ ಇಷ್ಟೇ ಇತ್ತು, ನಮ್ಮನೆ ಬಂದಾಗ ಇಷ್ಟ ಆಯ್ತು. ನೀವು ಹೇಳಿದಲ್ಲ ಅವತ್ತು ನಮ್ಮ ಮನೆಯಲ್ಲಿ. ಹಾ ಹಾ. ಈಗೇನು ಇಟ್ಕೊಳ್ಬೇಕು. ಅದು ನಿಮ್ದು ಜಾತಿ ನಮ್ಮ ಜಾತಿಯಲ್ಲಿ ಇಲ್ಲ. ಅದನ್ನು ಇಟ್ಕೊಳ್ಬೇಕು ನೀನು. ಇನ್ನು ಮದ್ವೆ ಆದ್ಮೇಲೆ ಎಲ್ಲ ಹೇಳ್ಬೇಕು. ಹೌದು. ಹಾ. ಮತ್ತೆ ಕೇಳ್ಬೇಕು. ಆಯ್ತು. ನಾನು ನಿನ್ನನ್ನು ಬಿಟ್ಟು ಯಾರನ್ನು ಮದುವೆ ಆಗೋದಿಲ್ಲ. ಅಪ್ಪ ಏನ್ ಮಾಡ್ತಾನೆ? ಅವು ಮನೆಯಲ್ಲಿ ಉಂಟು. ಈಗ ಮನೆಯಲ್ಲಿದ್ದಾನಾ? ಹಾ, ಮನೆಯಲ್ಲಿ ಉಂಟು. ಅಲ್ಲ ಹೊರಗಡೆ ಹೋಗಿದ್ದಾನ? ಇಲ್ಲ, ಇವತ್ತು ನಾವು ಹೊರಗಡೆ ಹೋಗ್ತೀನಿ ಅಂತ ಹೇಳ್ತು ಕೆಲ್ಸಕ್ಕೆ. ನಾನು ಇಲ್ಲಿ ಬರ್ಲಿಕ್ಕೆ ಉಂಟಲ್ಲ. ಆವತ್ತು ನಿನ್ನ ಅಪ್ಪ ಹಪ್ಪು ಪಾಪ ಹೇಳಿದ್ದ ಏನಂತ? ನನಗೆ ಗಂಡು ಮಕ್ಕಳಿಲ್ಲ, ಮಗಳು ಒಬ್ಬಳಿ ಅಂತ. ನಾನು ನಾವು ಮಗಳು ಒಬ್ಬಳಿ ಆದ್ರೆ ಹೇಗೆ? ಒಂದು 20 ಜನ ಇರ್ಬೇಕಿತ್ತಪ್ಪ ನಿಮ್ಮಲ್ಲಿ. ನಮ್ದು ಅಪ್ಪು ಉಳಿದವರ ಹಾಗೆ ಅಲ್ಲ, ನಮ್ದು ಅಬ್ಬು ಒಳ್ಳೇದು. ಹೌದು. ನಾನು ಒಬ್ಬಳೆ ಮಗು. ಚಂದವೇ ನೀ. ಈಗ ಮದ್ವೆ ಆಗೋಲ್ಲ. ಇವತ್ತೇ ಆಗ್ಬೇಕು. ಹೌದು. ಈಗಲೇ ಆಗೋಣ. ಬೇಗ. ಬಾ, ಬನ್ನಿ. ಬಾ, ಬನ್ನಿ. ಬಾ. ಪಾಪ ಮನ್ನಿಸು ಪಾಪಿನಾದೆನು ಘಾತಕನೆಸಗಿರುವೆ ನೃಪಜಾತೆಯಳ ತನುವಿನ ರಹಸ್ಯವ ನುಡಿಯುತ್ತಲಿ ಮೋಸಗೈರಿಯನು ತಾತ ಕ್ಷಮಿಸು. ಏನಾಯ್ತು? ಮಾತಾಡು, ಮಾತಾಡು. ಏನ್ ತಪ್ಪು ಮಾಡ್ತಿದ್ದೀರಿ? ಅವತ್ತು ನೀವು ಮನೇಲಿ ಇಲ್ಲದೆ ಇರುವಾಗ ವೈಭವ ನಮ್ಮನೆಗೆ ಬಂದಿದ್ರು. ನಾನು ಹೇಳಿದ ಕೆಲಸ ಮಾಡಿದ್ರೆ ನಿನ್ನ ಮದುವೆ ಆಗ್ತೇನೆ ಅಂತ ಹೇಳಿದ್ರು. ಅವರು ಮದುವೆ ಆಗ್ತಾರೆ ಅನ್ನುವಂತ ಆಸೆಯಿಂದಾಗಿ ರಾಜಕುಮಾರಿಯ ಗಡಸ್ಥಾನದ ಮೇಲಿದ್ದಂತಹ ಕೃಷ್ಣಬಿಂದು ಇರುವ ವಿಚಾರವನ್ನು ತಂದು ನಾನು ಅವರಿಗೆ ಹೇಳಿದೆ. ಇವತ್ತು ಬಂದು ಮದುವೆ ಆಗುವಂತ ಕೇಳಿದ್ರೆ ನನ್ನನ್ನ ಚೂರಿ ನನ್ನ ಮಗಳು ಯಾವ ಕಾರಣಕ್ಕೂ ತಪ್ಪು ಮಾಡುವವಳು ಅಲ್ಲ ಎನ್ನುವುದಾಗಿ ಭಾವಿಸಿಕೊಂಡಿದ್ದವ ನಾನು. ಯಾಕೆ ಹೀಗೆ ಮಾಡಿದೆ ಮಗಳೇ, ಯಾಕೆ ಹೀಗೆ ಮಾಡಿದೆ? ಇಲ್ಲ ಇಲ್ಲ, ನೀನು ಮಾಡಿರುವಂತ ತಪ್ಪಿಗೆ ಆ ದೇವರೇ ನಿನ್ನ ಪಾಲಿಗೆ ಶಿಕ್ಷೆ ಕೊಟ್ಟಿದ್ದಾನೆ. ಹಾಗಂತ ಇದೇ ವಿಷಯದ ಬಗ್ಗೆ ನಾನು ಯೋಚನೆ ಮಾಡ್ತಾ ಉಳಿದಂತಾದ್ರೆ ಅಲ್ಲಿ ನಿರಪರಾಧಿಗೆ ಶಿಕ್ಷೆ ಆಗ್ತದೆ. ಅದು ಆಗಬಾರ್ದು, ಅದು ಆಗಬಾರ್ದು. ಹಾ, ಇದೇ ಸರಿ, ಇದೇ ಸರಿ, ಇದೇ ಸರಿ. ಅಯ್ಯೋ